ಅದು ಬೆಂಗಳೂರಿಗೆ ಬಂದಿದೆ, ನಮ್ಮ ಬೆಂದ ಕಾಳೂರಿಗೆ. ನೀ ರಿಯಲ್ ಆಗಿ ಮಾತಾಡ್ತಿದ್ಯಾ? ನಾನಿನ್ನ ವ್ಲಾಗ್ ಶುರು ಮಾಡಿಲ್ಲ, ನಿಂಗೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಏನೇನು ಮಾತಾಡ್ತೀನಿ. ಹಂಗಿದ್ರೆ ಓಕೆ. ಅಂಥದ್ರಾಗ ಈ ಬೆಂಗಳೂರಿನಾಗಿರುವಂಥ ಜೆ ಪಿ ನಗರ್ನಾಗ ನಂದಿನಿ ರೆಸ್ಟೋರೆಂಟ್ ಆಯ್ತು. ಯಪ್ಪ, ಬೆಂಗಳೂರಿನಾಗ ಜೆ ಪಿ ನಗರ ಭಾಳ ಬೆಂಗಳೂರು ಜೆ ಪಿ ನಗರಲ್ಲಿರೋ ಅಂತ ಹೇಳೋ ಈ ಚಿಕನ್ ಬಿರಿಯಾನಿ ಐತಲ್ರಿ, ಇದು ಅಂತೂ ಕೇಳಂಗೆ ಇಲ್ಲ. ಚಿಕನ್ ಅಲ್ಲ, ಅದು ಮಟನ್ ಬಿರಿಯಾನಿ. ಓಕೆ, ಅದು ತೊಂದರೆ ಇಲ್ಲ, ಅಲ್ಲಿ ಅದ್ರಲ್ಲಿ ನೀನು ಹಾಕ್ಬೋದು. ಲೆಗ್ ಪೀಸ್ ಆಯ್ತಮ್ಮ, ನಿಮ್ಮ ಲೆಗ್ ಪೀಸ್ ನೋಡ್ತೀನಲ್ಲ ಅಂತ ತಗೋತಾ ಇದ್ದೀನಿ. ತೊಗೊಂಡ್ಬಿಟ್ಲಿ ಕಣ್ಬಿಟ್ಟು ನಿಂದೆ ಕಣ್ಣು. ಏಯ್ ಅದನ್ನ ನೋಡ್ಕೊ, ನಂದೇ ಇವಂದೇ ಕಣ್ಣು ಗೈಸ್, ಇವಂದೇ ಕಣ್ಣು. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರಿಗೂ ನಮಸ್ಕಾರ. ಇವರು ನಮ್ಮ ಫ್ರೆಂಡು ಭೂಮಿಕಾ ಅಂತ, ನನ್ನ ಇಂಜಿನಿಯರಿಂಗ್ ಫ್ರೆಂಡು. ಇವತ್ತು ನಾನು ಚೈನಾದಿಂದ ಇಂಡಿಯಾಗೆ ಬಂದಿದ್ದು. ನಮ್ಮ ಫ್ರೆಂಡಿಗೆ ಮೀಟ್ ಆಗ ಅಂತೇಳಿ ನಾನು ಜೆ ಪಿ ನಗರ ಬಂದಿದ್ದೆ ರೀ. ಅದೇ ಟೈಮಲ್ಲಿ ನನ್ನ ಹೊಟ್ಟೆ ಅಂತೂ ಮೀರು ಹಸ್ದಿತ್ತ. ಅದಕ್ಕೆ ಇವ್ರಿಗೆ ಕೇಳಿದೆ, ಈ ಜೆ ಪಿ ನಗರ್ನಾಗ ಯಾವುದು ನಾನ್ ವೆಜ್ ರೆಸ್ಟೋರೆಂಟ್ ಖತರ್ನಾಕ್ ಐತೆ ಅಂತ ಕೇಳಿದೆ. ಇವ್ರು ಹೇಳಿದ್ರು, ಈ ನಂದಿನಿ ರೆಸ್ಟೋರೆಂಟ್ ಐತಲ್ಲ, ಏಕ್ ನಂಬರ್ ಅಂದ್ರೆ ಏಕ್ ನಂಬರ್ ಸಿಗ್ತೈತಿ ಇಲ್ಲಿ ನಾನ್ ವೆಜ್ ಫುಡ್ ಅಂತೇಳಿ. ಅಂಥದ್ರಾಗ ಈ ಮಟನ್ ಬಿರಿಯಾನಿ ಐತಲ್ರಿ, ಮಟನ್ ಬಿರಿಯಾನಿ ಅಂದ್ರೆ ಖತರ್ನಾಕ್ ಇರೋ ಸಿಗ್ತೈತೆ ಅಂತ. ಅದರಲ್ಲಿ ಇದು ನೋಡ್ರಿ, ನಾನ್ ವೆಜ್ ಲೆಗ್ ಪೀಸ್ ಯಾವ ಥರ ಕಾಣಕತ್ತೈತಿ. ಈಗ ಏಕ್ ನಂಬರ್ ಅಂದ್ರೆ ಏಕ್ ನಂಬರ್ ಇಲ್ಲ, ನೋಡಿದ್ರೆ ಇವಾಗೆ ತಿನ್ಬೇಕಂತ ಅನ್ಸಕತ್ತೈತಿ. ಅದರಲ್ಲೂ ಸಹಿತ ಇದು ನೋಡ್ರಿ, ಈಗ ಮಟನ್ ಫ್ರೈ ಯಾವ ಥರ ಐತೆ ನೋಡ್ರಿ, ಸುಕ್ಕ. ನಂದಿನಿ ರೆಸ್ಟೋರೆಂಟ್ ಇಸ್ ಆಂಧ್ರ ಕ್ವಿಸಿನ್, ಬಟ್ ಈ ಬಾಳೆದೆಲೆಯಲ್ಲಿ ಬಿರಿಯಾನಿ ತಿನ್ನೋಂಥ ಸೊಗಡೆ ಇದೆಯಲ್ಲ, ಅದೇ ಡಿಫ್ರೆಂಟ್. ಬಿರಿಯಾನಿ ಹಾಕೊಂಡು ಕೈಯಲ್ಲಿ ಕಲಿಸ್ಕೊಂಡು ಒಂದೊಂದೇ ತುತ್ತು ತಿಂತಾ ಇದ್ರೆ ಖತರ್ನಾಕ್ ಟೇಸ್ಟ್ ಬರುತ್ತೆ. ಸುಮಾರು ರೆಸ್ಟೋರೆಂಟಲ್ಲಿ ನಾನು ಬಿರಿಯಾನಿ ಟ್ರೈ ಮಾಡಿದ್ದೀನಿ ಆ್ಯಸ್ ಅ ಹಾರ್ಡ್ಕೋರ್ ಬಿರಿಯಾನಿ ಲವರ್. ಬಟ್ ಈ ಒಂದು ಬಿರಿಯಾನಿ ಇದೆಯಲ್ಲ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್. ಒಳ್ಳೆ ಬಾಳೆದೆಲೆ ಹಾಸಿದ್ದಾರೆ, ಒಳ್ಳೆ ಬಿರಿಯಾನಿ ಸರ್ವ್ ಮಾಡಿಕೊಂಡು ರುಚಿ ಸವಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಬಾಳೆ ಎಲೆ ಅಂತೂ ಇದೆ, ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಅಂತ ಮಾಡ್ಕೊ ಸೆಟ್ ಮಾಡ್ಕೊಳೋದು ಫೀಲ್. ಸೆಟ್ ಅಂದ್ರೆ ನಾವು ರೆಡಿ ಇವಾಗ ಬ್ಯಾಟಿಂಗ್ ಮಾಡೋದಕ್ಕೆ ಅಂತ ಅರ್ಥ. ಇದೇನ್ರಿ ಇದು ಪದ್ಧತಿ? ನಾನು ಚೈನಾನಾಗ ಇದ್ದಾಗ ಈ ಥರ ಏನಾದ್ರು ನೂಡಲ್ಸ್ ತಿನ್ನೋದಿತ್ತಂದ್ರೆ ಅದಕ್ಕೊಂದು ಪದ್ಧತಿ ಇತ್ತು. ಯಾಕಂದ್ರೆ ಚಾಪ್ಸ್ಟಿಕ್ ಇದೇ ಥರ ತೊಗೋಬೇಕು, ಈ ಥರ ಹಿಡ್ಕೋಬೇಕಂತಿತ್ತು. ಈ ಮೇಡಮ್ ನೋಡಿದ್ರೆ ಬಾಳೆ ಎಲೆ ಜೊತೆ ಏನು ತಬ್ಲಾ ಬಾರಿಸ್ದಂಗೆ ಮಾಡಕತ್ತಾರಲ್ಲ. ಸರಿಯಾ, ನಾನು ಟ್ರೈ ಮಾಡಿ ನೋಡ್ತೀನಿ. ಹಿಂಗೆ ಹಿಡ್ಕೋ, ಹಿಂಗೆ ಫಸ್ಟ್ ಲೆವೆಲ್ ಮಾಡು. ಓಕೆ, ರೆಡಿ, 1 2 3 ಸ್ಟಾರ್ಟ್. ಇವಾಗ ಬಾಳೆದೆಲೆ ಸೆಟ್ ಆಯಿತು. ಓಕೆ, ನೆಕ್ಸ್ಟು ಈಗ ಬಿರಿಯಾನಿ ತಗೋ. ಫಸ್ಟಿಗೆ ಬಿರಿಯಾನಿ. ಸರಿ, ನಾನೇ ಫಸ್ಟ್ ನಿನಗೆ ಸರ್ವ್ ಮಾಡ್ತೀನಿ. ನಮ್ಮ ಇಂಡಿಯನ್ ಮೆನ್ಸ್ ಗೈಸ್ ಫಸ್ಟ್ ಲೇಡೀಸ್, ಅದಕ್ಕೆ ಲೇಡೀಸ್ ಫಸ್ಟ್. ರೈಸು ಇಲ್ಲ ಹಾಕ್ಬೇಕು, ಹೆಂಗೆ ಇಲ್ಲಿ ಮಧ್ಯಕ್ಕೆ ರೈಸ್ ಹಾಕು. ಮೇನ್ ಕೋರ್ಸ್ ಅದು ನಮ್ಮ ಇಂಡಿಯನ್ ಮೇನ್ ಕೋರ್ಸ್ ಅಂತ ಅಂದಾಗ ಮಧ್ಯದಲ್ಲೇ ಹಾಕಬೇಕು. ಸೈಡ್ ಡಿಶಸ್ ಎಲ್ಲ ಸೈಡಲ್ಲಿ ಇರಬೇಕು. ಓಕೆ, ನೀನು ಬಾಳೆದೆಲ್ಲ ಊಟ ಮಾಡಿಲ್ಲ ಅಲ್ಲ? ಇಲ್ಲ ಫಸ್ಟ್ ಟೈಮ್ ಇದೆ ಈ ಥರದ್ದು ನಾನ್ ವೆಜ್ ಅಲ್ಲಿ. ಇದು ಕಾಪರ್ದಾ? ಎಸ್, ಕಾಪರ್ ಬಾಟಮ್. ಎಲ್ಲ ನೋಡು, ಕುಡಿಯೋ ಲೋಟ. ಹೌದು, ಕುಡಿಯೋ ಲೋಟನೂ ಕಾಪರ್ದೇ ಇದೆ. ಪ್ರತಿಯೊಂದು ಸಹಿತ. ಎಸ್, ಒಳ್ಳೆ ಮಟನ್ ಪೀಸಸ್ ಬಿತ್ತು. ಕಣ್ಣು ಹಾಕ್ಬೇಡ. ನಾನು ಮಟನ್ ತಿನ್ನಲ್ಲ ಪೀಸ್. ಸಾಕು 3 ವರ್ಷ ಆದ್ಮೇಲೆ ಚೈನಾದಿಂದ ಬಂದಿದ್ಯಾ, ತಿನ್ನೋಡು. ನಾವೇನು ಡೈಲಿ ತಿಂತಾ ಇರ್ತೀವಿ, ನಿನಗೆ ಅದೃಷ್ಟ ಪದೇ ಸಿಗ್ಬೇಕಲ್ಲ. ಅದು ನಿಜಾನೇ, ಯಾಕಂದ್ರೆ ಚೈನಾನಾಗ ಬರೀ ನಾನು ನೂಡಲ್ಸ್ ಮತ್ತು ಬೇರೆ ಏನೇನೋ ಫುಡ್ ತಿಂತಿರ್ತೀನಿ. ಇವಾಗ ರೈಸ್ ಅದು ಕೈಯಿಂದ ತಿಂತೀನಿ. ನೋಡೇ ಬಿಡಮ್ ಯಾವ ಥರ ಟೇಸ್ಟ್ ಇರ್ತದೆ ಅಂತೇಳಿ. ಆಮೇಲೆ ಮತ್ತೆ ವೇಟ್ ತಕ್ಷಣ ತಿನ್ನೋಕೆ ಶುರು ಮಾಡಬೇಡ. ಓಕೆ, ಇವಾಗ ಕೈಯಲ್ಲೇ ಹಾಕ್ತೀವಿ. ಓಕೆ, ಕೈಯಿಂದ ಹಾಕಿದ್ರೆ ಇನ್ನೂ ಮಜಾ ಬೇರೆ. ಸ್ವಲ್ಪ ಕರ್ಬೇವು ಹಾಕಲ್ಲ, ಕರ್ಬೇವು ಭಾರಿ ಟೇಸ್ಟ್, ಯಾಕಂದ್ರೆ ಅದು ಎಣ್ಣೆ ಕರ್ದಿದ್ದೈತದು. ಎಸ್, ಇದ್ರದೇ ರುಚಿ ಮಜಾ ಸಿಗುತ್ತೆ. ನೋಡಿ ಸೌಂಡ್ ಎಷ್ಟು ಭಾರಿ ಕುರುಮತ್ ಬರಕೈತೆ. ಇವ್ರು ಮೇಡಮ್ ಅದಾರಲ್ಲ, ಇವರು ಇದು ಬೇಲೂರ್ದವ್ರು, ನಾನು ಉತ್ತರ ಕರ್ನಾಟಕದವನು. ಇಬ್ಬರದು ಆಕ್ಸೆಂಟ್ ಫುಲ್ ಡಿಫ್ರೆಂಟ್. ಏನಿದು? ಇದು ಮಟನ್ ಸುಕ್ಕ ಇರ್ಬೋದು. ಮಟನ್ ಗ್ರೇವಿ ನೋಡಿದ್ರೇ ಸ್ಪೈಸಿ ಹಿಟ್ ಆಗೋ ಥರ ಇದೆ. ಒಂಥರ ಗ್ರೀನ್ ಚಿಲ್ಲಿ ಇದೆ. ಎಸ್, ಗ್ರೀನ್ ಚಿಲ್ಲಿ ಇದು. ಹೈ ಸ್ಪೈಸಿ ಮಟನ್ ಇದು. ಸಾಕು. ನಾನು ಗ್ರೇವಿ ಎಷ್ಟು ತಿಂತೀನಿ, ಯಾಕಂದ್ರೆ ಮಟನ್ ಪೀಸ್ ನಾನು ತಿನ್ನಲ್ಲ. ಯಾಕ? ನಾನು ಮಟನ್ ತಿನ್ನಲ್ಲ. ಬಟ್ ಮಟನ್ ಗ್ರೇವಿ ಇಷ್ಟ, ಮಟನ್ ಪೀಸ್ ತಿನ್ನಲ್ಲ. ನೋಡ್ರಿ ಹೆಂಗೆ ಮೇಡಮ್, ಅಂದರೆ ನಾನ್ ವೆಜ್ ಪೀಸ್ ಮಾತ್ರ ತಿನ್ನಲ್ಲ ಅಂತ, ಅದ್ರ ಗ್ರೇವಿ ಮಾತ್ರ ಬೇಕು. ರುಚಿ. ಬಟ್ ಚಿಕನ್ ಹಾರ್ಡ್ ಕೋರ್ ಫ್ಯಾನ್ ನಾನು ಚಿಕನ್. ಮಟನ್ ಅಂದರೆ ಗ್ರೇವಿ ನನಗಿಷ್ಟ, ಬಟ್ ಪೀಸ್ ತಿನ್ನೋಕ್ಕಾಗಲ್ಲ. ನೀವು ಒಂದ್ಸರಿ ಚೈನಾಗ ಬಾ, ಇದ್ದು ಇಲ್ಲಾರ್ದೆಲ್ಲ ಕಲಿತೀವಿ ಯಾವ್ಯಾವ ಪೀಸ್ ತಿನ್ಬೇಕು ಅನ್ನೋದೆಲ್ಲ. ಲೆಟ್ ಮಿ ಪ್ಲಾನ್. ನೀಟಾಗಿ ಹಿಂಗೆ ಕಲಿಸ್ಕೋ. ಓಕೆ, ನೋಡಿ ಮೇಡಮ್ ಅವ್ರು ತಿಂದು ನೋಡ್ತಾರೆ. ಇವಾಗ ಹೇಳ್ರಿ ನೀವೇ ಯಾವ ಥರ ಐತೆ ಟೇಸ್ಟ್. ಫಸ್ಟ್ ಹೆವನ್ಲಿ ಬೈಟ್. ಯಾವ ಥರ ಇದೆ ಟೇಸ್ಟ್? ಫುಲ್ ಮಸಾಲೆನೂ ಇಲ್ಲ, ಫುಲ್ ಬ್ಲ್ಯಾಂಡು ಇಲ್ಲ. ಕರೆಕ್ಟ್ ಲೆವೆಲ್ ಆಫ್ ಸ್ಪೈಸಿ, ಕರೆಕ್ಟ್ ಸ್ಪಾಟ್ ಹಿಟ್ ಆಗುತ್ತೆ. ದೆರ್ ಇಸ್ ಅ ರೀಸನ್ ಗೈಸ್, ಐ ಲವ್ ನಂದಿನಿ ಬಿರಿಯಾನಿ. ದೆರ್ ಇಸ್ ಅ ರೀಸನ್.
ಟ್ರೈ ಮಾಡಿಲ್ಲ ಅಂದರೆ. ಓಕೆ ರೀ, ಇವಾಗ ಮೇಡಮ್ ಅವರು ಟ್ರೈ ಮಾಡಿ ನೋಡಾಯ್ತು. ಬಟ್ ನಾನು ಟ್ರೈ ಮಾಡಿ ನೋಡ್ತೇನೆ. ಯಾಕೆ ಗೊತ್ತಾ, ಇವರು ಇಲ್ಲಿ ಇಂಡಿಯಾನಾಗ ಇದ್ಬಿಟ್ಟು ಎಲ್ಲ ಥರದ್ದು ಊಟ ಎಲ್ಲ ತಿಂದು ನೋಡಿರ್ತಾರೆ, ಅವ್ರಿಗೆ ಗೊತ್ತಿರ್ತೈತೆ ಯಾವ ಥರ ಟೇಸ್ಟ್ ಇರ್ತದೆ ಅಂತೇಳಿ. ಬಟ್ ನಾನು ಇಷ್ಟು ದಿನ ರೀ 3 ವರ್ಷ ಚೈನಾನಾಗಿದ್ದು ಚೈನಾದ ಫುಡ್ ಎಲ್ಲ ತಿಂದು ನನಗಂತೂ ನಾಲ್ಗೆ ಕೆಟ್ಟೋಗಿರ್ತೈತಲ್ಲ. ಇವಾಗ ನಮ್ಮ ಕರ್ನಾಟಕದ್ದು ಊಟ ಅದು ಎಲೆಯಲ್ಲಿ ತಿನ್ನಕತ್ತೀನಿ, ನೋಡೇ ಬಿಡಮ್ಮ ಟೇಸ್ಟ್ ಯಾವ ಥರ ಐತೆ ಅಂತೇಳಿ. ಬರ್ರಿ ಊಟ ಮಾಡಮ್ಮ. ಸರಿ, ಇವಾಗ ಟ್ರೈ ಮಾಡಿ ನೋಡಿರಿ. ಫಸ್ಟು ಬಿರಿಯಾನಿನೇ ಟ್ರೈ ಮಾಡ್ತೇನೆ ರೀ, ಯಾಕಂದರೆ ಇಷ್ಟು ಡಿಶಸ್ನಾಗ ಇದೇ ಮೇನ್ ಫುಡ್. ಸೊ ಇಲ್ಲಿಗ ಈ ಥರ ಏನೋ ನಾವು ಚಪಾತಿ ರೊಟ್ಟಿ ಹಿಂಗೇನೂ ಇಲ್ಲ, ರೈಸೇ ಇಲ್ಲಿ ಮೇನ್ ಐತಿ. ಓಕೆ, ಅದರಲ್ಲೂ ಸಹಿತ ಇದು ಐತಲ್ಲ, ಇದು ಹೈದ್ರಾಬಾದಿ ಚಿಕನ್ 65 ಅಂತ ನೋಡೋಕ್ಕೆ ಈ ಥರ ಕಾಣ್ತೈತೆ ನೋಡ್ರಿ. ಇದೊಂಥರ ಡಿಫ್ರೆಂಟ್ ಅಲ್ಲ. ನಾನು ಯಾವಾಗಲೂ ಪೀಸ್ ನೋಡಿದ್ದೆ. ಇಲ್ಲ ಎಕ್ಸ್ಪ್ಲೇನ್ ಮಾಡಕತ್ತೀನಿ, ಅವರು ಬರೀ ತಿನ್ನೋದ್ರಾಗೆ ಬಿಸಿ ಅದ ಈಗ. ಆಯಿತು, ತಿನ್ನಿರಿ ನೀವು. ಕರ್ನಾಟಕನಾಗ ಕೈಯಿಂದ ತಿನ್ನೋ ಊಟ ಮಜಾನೇ ಬೇರೆ ನೋಡ್ರಿ. ಕಳ್ದೋದ. ನೀರು ಬೇಕಾ? ನೀರು ಕೊಡ್ಲಾ? ಸ್ಪೈಸಿ ಜಾಸ್ತಿ ಆಯ್ತಾ? ನೋ ವರ್ಡ್ಸಾ. ಮಿಕ್ಕಿ ಮೀರ್ ಖತ್ತರ್ನಾಕ್ ಬಿರಿಯಾನಿಯ ಮಜಾಕಲ್ಲ. ಭಾರಿ ಅಂದ್ರೆ ಭಾರಿ, ಏನು ಹೇಳಂಗಿಲ್ಲ, ಆ ಲೆವೆಲ್ಗೆ ಐತಿ ಬಿರಿಯಾನಿ. ನಾನು ಸುಮಾರು ಕಡೆ ತಿಂದೀನಿ, ಇಲ್ಲ ಅಂತಲ್ಲ. ನಾನು ಗುಲ್ಬರ್ಗ ತಿಂದೀನಿ, ಬಿಜಾಪುರ್ನಾಗ ತಿಂದೀನಿ. ಬಟ್ ಈ ಬಿರಿಯಾನಿ ಐತಲ್ಲ ಎಕ್ಸ್ಟ್ರಾಡಿನರಿ, ಬೆಂಕಿ ಅಂದರೆ ಬೆಂಕಿ ಟೇಸ್ಟ್ ಐತಿದು. ತಡ್ರ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ ನೋಡ್ತೀನಿ ಯಾವ ಥರ ಐತೆ ಅಂತೇಳಿ. ಏನ್ರಿದು ಎಷ್ಟು ಸಾಫ್ಟ್ ಐತಿ. ಮತ್ತು ಹಂಗೆ ಒಂಥರ ಅದು ಹಿಂಗೆ ಮೆಣಸು ಚಕ್ಕೆ ಅಂತಂತಾರಲ್ಲ ಅವೆಲ್ಲ ಹಾಕಿರ್ಬೋದು. ಅದು ಬಾಯಾಗೂ ಸಹಿತ ಫ್ಲೇವರ್ ಐತಲ್ಲ, ಹೆಂಗೆ ಬರಕತ್ತೆ ಗೊತ್ತಾ, ಒಂದು ರೀತಿ ಒಂದು ಜಬರ್ದಸ್ತ್ ಬರಕತ್ತೆ ಟೇಸ್ಟು. ಇವಾಗ ಬಿರಿಯಾನಿ ಅಂತೂ ತಿಂದು ನೋಡಿದೆ, ಹೇಳಂಗೆ ಇಲ್ಲ, ಅಷ್ಟು ಬೆಂಕಿ ಅಂದ್ರೆ ಬೆಂಕಿ ಟೇಸ್ಟ್ ಐತಿ. ಇವಾಗ ಇವೇನಿದು ಮಟನ್ ಸುಕ್ಕ ಇದು ಏನೈತೆ ನಂಗೆ ಗೊತ್ತಿಲ್ಲ ಹೆಸರು. ಬಟ್ ನನಗೆ ಯಾವ್ಯಾವ ಸ್ಪೆಷಲ್ ಇರ್ತಾವಲ್ಲ ಆರ್ಡರ್ ಮಾಡಿದ್ದೆ. ಇದನ್ನು ಸಹಿತ ಟ್ರೈ ಮಾಡಿ ನೋಡ್ತೀನಿ ಯಾವ ಥರ ಐತೆ ನೋಡ್ರಿ. ಗ್ರೀನ್ ಚಿಲ್ಲಿದಿರ್ಬೋದು ಅಲ್ಲ? ಹೌದು. ಈ ಗ್ರೇವಿನ ಬಿರಿಯಾನಿ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂದು ನೋಡು, ಆದರೆ ಟೇಸ್ಟೇ ಇನ್ನೂ ಸಕಾಲಾಗಿರುತ್ತೆ. ಓಕೆ, ಮೇಡಮ್ ಅವ್ರು ಹೇಳಿದ್ದು ಪಾಲ್ಸಮ್ ಅಂತ, ಯಾಕಂದ್ರೆ ಅವ್ರು ಎಲ್ಲ ಗೊತ್ತೈತೆ ಯಾವ ಥರ ಊಟ ಮಾಡ್ಬೇಕಂತೇಳಿ. ಇವಾಗ ಇದಕ್ಕೇನು ರಸ ಹತ್ತಿರ್ತೈತಲ್ಲ, ಈ ರಸ ಈ ಥರ ಕೈಯಾಗಿ ತೊಗೋತೀನಿ. ತೊಗೊಂಬಿಟ್ಟೀಗ ಹಿಂಗೆ ಕಲಿಸ್ಕೊಳ್ಳೋದು. ಏನ್ರಿದು ಭಾರಿ ಅಂದ್ರೆ ಭಾರಿ ಐತೆ ಆಯ್ತು. ಅದು ಗ್ರೀನ್ ಚಿಲ್ಲಿದೆ, ಇದು ಎಕ್ಸಾಕ್ಟ್ಲಿ ಆಂಧ್ರದ್ದು. ಇದು ಒಂಥರ ಅವ್ರದ್ದು ಮಸಾಲೆ ಐತಲ್ಲ, ಭಾರಿ ಅಂದ್ರೆ ಭಾರಿ ಇರ್ತೈತೆ. ಹಿಂಗೆ ಅನ್ಸಕೈತೆ ಇದು ಅಂತರು. ಅದು ಬಿಸಿ ಇದ್ದಾಗ ತಿಂತೀವಲ್ರಿ ನಾನ್ ವೆಜ್ ಯಾವಾಗಲೂ ಹೆಂಗೆ ಗೊತ್ತಾ, ಬಿಸಿ ಇದ್ದಾಗ ತಿಂದ್ರೆ ಅದ್ರ ಮಜಾ ಬೇರೆ. ಎಕ್ಸಾಕ್ಟ್ಲಿ. ಮಟನ್ದು ಫ್ಲೇವರ್ ಇರ್ತೈತಲ್ಲ, ಟೇಸ್ಟ್ ಭಾರಿ ಅಂದ್ರೆ ಭಾರಿ ಇರ್ತೈತೆ. ಬಟ್ ನೀವು ಮಟನ್ ಪೀಸೇ ತಿನ್ನಲ್ಲ ಅಂತೇವ? ಗ್ರೇವಿ ಸಾಕು, ಮಟನ್ ಪೀಸಿನ ಅವಶ್ಯಕತೆ ಇಲ್ಲ ನನಗೆ. ನಮ್ಮ ಚಿಕನ್ ಲೆಗ್ ಪೀಸ್ ಇದೆಯಲ್ಲ. ಮೇಡಮ್ ಅವರು ಚಿಕನ್ ಫ್ಯಾನ್, ನಾವು ಚೈನಾಗೆ ಹೋಗ್ಬಿಟ್ಟು ಎಲ್ಲದೂ ಫ್ಯಾನ್ ಆಗಿಬಿಟ್ಟು ನಾನಂತರು. ಕಾಕ್ರೋಚ್ ಏನು ತಿಂದಿರಲ್ಲ ಮತ್ತೆ ಗಿಡ ಏನು ಹೇಳ್ತೇವೆ ನೀ? ನಿಜವಾಗ್ಲೂ ಹೇಳ್ತಿದ್ದೇನೆ ರೀ, ಮನಸ್ಪೂರ್ವಕವಾಗಿ. ಈ ರೆಸ್ಟೋರೆಂಟ್ದು ಊಟ ಐತಲ್ಲ ಭಾರಿ ಅಂದ್ರೆ ಭಾರಿ ಚಲೋ ಐತಿ. ಈ ರೆಸ್ಟೋರೆಂಟ್ ಹೆಸರು ಬಂದ್ಬಿಟ್ಟು ನಂದಿನಿ ರೆಸ್ಟೋರೆಂಟ್. ಅದು JP ನಗರಲ್ಲಿರುವಂಥ ನಂದಿನಿ ರೆಸ್ಟೋರೆಂಟ್ ನೋಡಿರಿ. ನಿಮಗೂ ಏನಾರು ಈ ಊಟ ಇಷ್ಟ ಆಯ್ತು ಅಂದರೆ ಇಲ್ಲಿ ಬಂದುಬಿಟ್ಟು ನೀವು ಟ್ರೈ ಮಾಡಿರಿ. ಸಕ್ಕತ್ತಂದ್ರೆ ಸಕ್ಕತ್ತೈತಿ, ನೋ ಡೌಟ್. ಅದರಲ್ಲೂ ಸಹಿತ ಈ ಬಿರಿಯಾನಿ ಇದೆಯಲ್ಲ ಏಕ್ ನಂಬರ್ ಅಂದರೆ ಏಕ್ ನಂಬರ್ ನೋಡಿರಿ. ರೈಸೇ ಮುಗಿದೋಗಿತ್ತು ಫುಲ್. ಕ್ಯಾಪ್ ಕೊಟ್ರ ಅಲ್ವಾ, ಬರೀ ಮಾತಾಡ್ದನ್ನ ಬೌಲ್ನಾಗಿರೋದು ಮುಗಿಸೇ ಬಿಟ್ರೆ ಮೇಡಮ್. ಏನಕ್ಕೆ ಆರ್ಡ್ರ್ ಮಾಡೋದು? ತಿಂದು ಖಾಲಿ ಮಾಡೋಕ್ಕೆ. ಸುಮ್ಮನೆ ತಿಂತಾ ಇರಬೇಕು ಗೈಸ್. ಇಂಥ ಒಳ್ಳೆ ಫುಡ್ ಸಿಕ್ಕಿದಾಗ ಮಾತಾಡೋದಲ್ಲ, ಟೇಸ್ಟ್ ಸವಿತಾ ಇರಬೇಕು ನಾನ್ ಸ್ಟಾಪ್. ನಂದಿನಿಯಲ್ಲಿ ಅವ್ರದ್ದು ಥಾಲಿನೂ ಸಹ ಸಕಾಲಾಗಿರುತ್ತೆ. ಸೊ ಅನ್ನ ಪಪ್ಪು ಟ್ರೈ ಮಾಡು. ಅನ್ನ ಪಪ್ಪು ಪಪ್ಪು ಅಂತಂದರೆ ಆ ಪಪ್ಪು ಅಲ್ಲ, ಬೇಳೆ ಸಾರು, ದಾಲ್. ಅದನ್ನು ಆಂಧ್ರದಲ್ಲಿ ಪಪ್ಪು ಅಂತ ಕರೀತಾರೆ. ಸೊ ದಿಸ್ ಇಸ್ ಫೇಮಸ್ ಫಾರ್ ದ ಸೇಮ್. ಅನ್ನ ಮತ್ತು ಪಪ್ಪುನು ಸಹ ಟ್ರೈ ಮಾಡ್ಬೋದು. ಅದನ್ನು ಸಹ ಗೀ ತುಪ್ಪ ಹಾಕೊಂಡು ತಿಂತಾ ಇದ್ರೆ. ಹೈದರಾಬಾದಿ ಆಂಧ್ರ ಚಿಕನ್ 65. ಓಕೆ, ಆಂಧ್ರ ಚಿಕನ್ 65. ಎಸ್, ಇನ್ನೊಂಥರ ಡಿಫ್ರೆಂಟ್ ಐತೆ. ಟ್ರೈ ಮಾಡಿ ನೋಡೇ ಬಿಡ್ತೀನಿ. ಸಾರಿ, ನಾನು ಲೆಮನ್ ತೊಗೊಂಡೆ ಅಲ್ವಾ. ಲೆಮನ್ ಹಾಕೊಂಡು ತಿಂದರೆ ಮಜಾನೇ ಬೇರೆ ಇರ್ತಿತ್ತು. ನನಗೆ ಏನಂತ ಉಳಿಸಿ ಹೇಳಿ, ಎಲ್ಲನೂ ಮುಗಿಸೇ ಬಿಟ್ಟು. ಹೌದು, ಕೇಳೋಣ ಒಂಚೂರು ಲೆಮನ್ ಕೊಡೋದಕ್ಕೆ. ಇದ್ದಿದ್ದೇ ಹಾಕಿ ಸ್ವಲ್ಪ. ಓಕೆ, ತಿನ್ನು. ಇವಾಗ ಸ್ವಲ್ಪ ಮೇಲ್ಗಡೆ ಲೆಮನ್ ಹಾಕೊಂಡ್ಬಿಟ್ಟು ಒಂದು ಬೈಟ್ ಅದನ್ನು ತಿಂದಮೇಲೆ ಈರುಳ್ಳಿ ಪಕ್ಕಕ್ಕೆ ಇಟ್ಕೊಂಡು ತಿನ್ನು. ಓಕೆ ಮೇಡಮ್, ಸಜೆಸ್ಟ್ ಮಾಡ್ದಂಗೆ ತಿನ್ನಮ್ಮ.
ಹಾಂ ಡಬಲ್ ಎಕ್ಸ್ ಟೇಸ್ಟ್ ಅಲ್ವಾ? ಒಂದ್ರಕ್ಕಿಂತ ಒಂದು ಟೇಸ್ಟ್ ಜಬರ್ದಸ್ತ್ ಅವ ಗೊತ್ತಾ? ಕಾಂಬಿನೇಷನ್ ಚೈನಾದಲ್ಲಿ ಇದ್ದವ್ರಿಗೆ ಏನು ಗೊತ್ತು ಕರ್ನಾಟಕದ ಕಾಂಬಿನೇಷನ್. ಯಾಕೋ ಸ್ವಲ್ಪ ನಿಕ್ಕಿ ಮೀರಿ ಹೇಳಕತ್ತಿ. ಇರಲಿ ನನ್ನ ಲೆಗ್ ಪೀಸಿಗೆ ಕಣ್ಣಾಕ್ಬಿಡ. ಮಟನ್ ಇದೆ ನಿಂದು, ನೀನು ನೋಡ್ಕೊ. ಲೆಗ್ ಪೀಸ್ ಆಯ್ತಮ್ಮ, ನಿಮ್ಮ ಲೆಗ್ ಪೀಸ್ ನೋಡ್ತೀನಲ್ಲ ಅಂತ ತಗೋತಾ ಇದ್ದೀನಿ. ತೊಗೊಂಡ್ಬಿಟ್ಲಿ ಮತ್ತೆ ಕಣ್ಬಿಟ್ಟು ನಿಂದೆ ಕಡೆ ಅದನ್ನ ನೋಡ್ಕೊ. ನಂದೇ ಇವಂದೇ ಕಣ್ಣು ಗೈಸ್, ಇವಂದೇ ಕಣ್ಣು. ಒಂದೇ ನೋಡು, ಒಂದೇ ಬಂದಿದ್ದು ಸೌಂಡು, ನಿಂದೆ ಅದು. ಇವಾಗ ರೈಸ್ ಹಾಕಿ ಹೋಗಿದಾರ. ನೆಕ್ಸ್ಟು ಏನಾಗ್ತದೆ ಇದರಲ್ಲಿ? ತುಪ್ಪ ಆಮೇಲೆ ಪಪ್ಪು ಕಾನ್ ಡ್ಯಾನ್ಸ್ ಅಲ್ಲ. ನೋಡ್ರಿ ಗೀ ಈ ಥರ ತಂದು ಕೊಡ್ತಾರ. ಎಷ್ಟು ಚೆನ್ನಾಗಿತ್ತು ನೋಡ್ರಿ. ಆಹಾ, ನನ್ನ ಊಟದ ಮೇಲೆ ಯಾಕೋ ಕಣ್ಣು ಹಾಕ್ತ್ಯಾ? ಆಯ್ತು ಹೋಗ್ಲಿ ಬಿಡವ, ಮಾಡ್ಕೊಂಡು ಊಟ ಮಾಡಿ. ಇದು ತಂದ್ರೆ ನೋಡ್ರಿ, ಇದು ಪಪ್ಪು ತಂದರು. ಸೈಡ್ ಬರೀ ದಾಲ್ನು ಅದ್ರ ಜೊತೆ ಏನೇನು ಹಾಕಿದಾರೆ ವೆಜಿಟೇಬಲ್? ऊपर डच ಯಾ ಸೈಡ್ ಜಾಗನೇ ಇಲ್ಲಲ್ಲ ಇದು. ಎಸ್ ಪಲ್ಯ. ಏನು ಪಲ್ಯ ಸರ್ ಇದು? ಗೋಬಿ ಪಲ್ಯ ಅನ್ಸುತ್ತೆ ಮೋಸ್ಟ್ಲಿ ಇದು. ಎಸ್, ಗೋಬಿ ಪಲ್ಯ. ಚಟ್ನಿ ಹಾಕ್ರಿ, ಏನೇನೈತಲ್ಲ ಎಲ್ಲ ಹಾಕ್ಬಿಡ್ರಿ. ಸಾಕು ಓಕೆ, ಫುಲ್ ಸುಡ್ತಾ ಇದೆ. ಒಂದು ಖತರ್ನಾಕ ಫುಡ್. ಆಹಾ, ನೋಡಿ ಇದನ್ನೆಲ್ಲ ಹಿಂಗೆ ಕಲಿಸ್ಕೊಂಡಾಗ್ಲೇ ಮಜಾ ಬರೋದು. ಈಗ ಕೈ ಸ್ವಾದ ಇದೆಯಲ್ಲ, ಅದು ಈ ಅನ್ನಕ್ಕೆ ಹೋಗುತ್ತೆ ಅಲ್ವಾ? ಅದು ಮಾತ್ರ ಪಕ್ಕ ನೋಡು. ಗೋಬಿ ಪಲ್ಯ ಅಂತ ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ಗೋಬಿ ಮಂಚೂರಿ ಟೇಸ್ಟ್ ಇದೆ ಅದು. ಇದಾದ್ಮೇಲೆ ನಾನು ಅದು ಟ್ರೈ ಮಾಡಿ ನೋಡ್ತೇನೆ. ಸೊ ಇವರು ಸಹಿತ ಯೂಟ್ಯೂಬ್ ಮಾಡ್ತಾರೆ, ಸಖತ್ತಾಗಿರೋಂಥ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಫುಡ್ ಬಗ್ಗೆ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಿಮಗೂ ಸಹಿತ ಇವ್ರದ್ದು ವಿಡಿಯೋ ನೋಡೋದಾದರೆ ಇವ್ರ ಚಾನಲ್ ನೇಮು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅವ್ರಿಗೂ ಸಹಿತ ಸಪೋರ್ಟ್ ಮಾಡಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅವ್ರಿಗೂ ಸಹಿತ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮಗೂ ಉತ್ತರ ಕರ್ನಾಟಕ ಭಾಷೆ ಬರ್ತೈತೆ ರೀ ಸ್ವಲ್ಪ. ಬೆಂಕಿ ರೀ, ಬಿ ಫಾರ್ ಬೇಲೂರು, ಬಿ ಫಾರ್ ಬೇಲೂರು ಭೂಮಿ ರೀ. ಬರ್ರಿ ನೀವು ಏಕದಮ್ ರೀ. ಭಾರಿ ಮಾತಾಡ್ತೀರಿ. ಏನು ಮಾತಾಡಕತ್ತೀರ್ರಿ? ತಿನ್ರಿ, ಆಮೇಲೆ ಮಾತಾಡ್ರಿ. ಹಾಕಿ ಮೇಡಮ್, ಬಿಡಬೇಡ್ರಿ. ಸಾಕ್ರಿ, ಇಷ್ಟೇ ಸಾಕ್ರಿ. ಯಾಕಂದ್ರೆ ಬಿರಿಯಾನಿ ಜಾಸ್ತಿ ತಿಂದಿನ್ರಿ, ಮಸ್ತ್ ಐತಿ. ಇಷ್ಟೇ ಸಾಕ್ರಿ. ನಾನು ತಿಂದಾಯ್ತು ಮೇಡಮ್. ಓ, ಬಿಸಿ ಐತ್ರಿ, ಜಲ್ದಿ ತೊಂಬರಿ ಪಪ್ಪು. ತುಪ್ಪ ಫಸ್ಟ್ ತುಪ್ಪ. ಓಕೆ, ಬಂತು. ಹಾಂ, ತುಪ್ಪ ಹಾಕಿ. ಹಾಂ, ಬೇಕ್ರಿಪ್ಪ ಪಪ್ಪು. ಇದು ಪಪ್ಪು ಹಾಕ್ರಿ. ಹಾಂ, ಸಾಕ್ರಿ. ಇನ್ನೊಂದು ಸ್ವಲ್ಪ ಹಾಕಿ ಮೇಡಮ್, ಸ್ವಲ್ಪ ಹಾಕಿ. ಇನ್ನೊಂಚೂರು ಹಾಕಿ. ಅದು ಅವ್ರಿಗೆ ನನಗಲ್ಲ. ಹಾಕ್ರಿ. ಹಾಂ, ಸಾಕು. ಇವಾಗ ಅವೆಲ್ಲ ಚಟ್ನಿ ಅವಲ್ರಿ, ಹಾಕ್ಬಿಡ್ರಿ. ಅವು ಸ್ವಲ್ಪ ಹಾಕ್ರಿ. ಓಕೆ, ಆಮೇಲೆ ಇನ್ನೊಂದು ರೀ, ಇದು ಪರವಾಗಿಲ್ಲ, ಬ್ಯಾಡ್ರಿ, ಇಷ್ಟೇ ಸಾಕು, ತೊಂದರೆ ಇಲ್ಲ. ಕೈಗೆಲ್ಲ ಹಿಂಗೆ ರೈಸ್ ಹತ್ತಿದಾಗ ಅದು ಏನು ಮಜಾ ಇರ್ತೈತಲ್ಲ, ಸ್ವಲ್ಪ ಚಟ್ನಿನೂ ಎತ್ಕೊಂಡ್ಬಿಡ್ತೀನಿ. ಈಗ ಇದು ಮದುವೆ ಊಟದ ಏನೈತೆ? ಆಯ್ತು, ಸೇಮ್ ಅಂಗಡಿ ಐತಲ್ಲ. ಎಕ್ಸಾಕ್ಟ್ಲಿ. ಚಟ್ನಿ ನಿಂಗೆ ಹಿಂಗೆ ಅನಿಸ್ತು? ಚಟ್ನಿ ವಿತೌಟ್ ಚಟ್ನಿ ತಿನ್ನೋಡು ಫಸ್ಟ್. ಡೈರೆಕ್ಟ್ ಚಟ್ನಿ ತಿಂದು ನೋಡ್ತೇನೆ ರೀ. ನನಗೆ ಮ್ಯಾಂಗೋ ಅಂದ್ರೆ ಭಾಳ ಇಷ್ಟ. ಅದ್ರಲ್ಲಿ ಕಚ್ಚಾ ಮ್ಯಾಂಗೋ ಇರ್ತೈತಲ್ಲ, ಅದಕ್ಕೆ ಹಿಂಗೆ ಖಾರ ಉಪ್ಪು ಹಚ್ಕೊಂಡು ತಿಂತಾರಲ್ಲ ರೀ, ಅದೆಷ್ಟು ಮಾಡಿರ್ತೈತಲ್ಲ, ಪೀಸ್ ಹಿಂಗೆ ಈ ಥರ ಐತಿದು. ಏಕ್ ನಂಬರ್. ನಾನು ಏನು ಬಿಲೀವ್ ಮಾಡ್ತೀನಿ ಗೊತ್ತಾ? ಬೇಜಾರಾಗುತ್ತಾ? ಒಳ್ಳೆ ಫುಡ್ ತಿನ್ನಿ. ಖುಷಿ ಆಗಿದೆಯಾ? ಒಳ್ಳೆ ಫುಡ್ ತಿನ್ನಿ. ನಿದ್ದೆ ಬರ್ತಾ ಇಲ್ವಾ? ಒಳ್ಳೆ ಫುಡ್ ತಿನ್ನಿ. ಜೀವನದಲ್ಲಿ ಡಿಪ್ರೆಷನ್ ಇದೆಯಾ? ಒಳ್ಳೆ ಫುಡ್ ತಿನ್ನಿ. ಒಳ್ಳೆ ಫುಡ್ ತಿನ್ನಿ, ಇನ್ಸ್ಟೆಂಟ್ ನಿಮ್ಮ ಮೂಡ್ ಚೇಂಜ್ ಆಗುತ್ತೆ. ಅದಕ್ಕೆಲ್ಲ ಹಿರಿಯರು ಹೇಳೋದು, ಎಲ್ಲರೂ ಮಾಡೋದು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಹೇಳಿ. ತುತ್ತು ಹಿಟ್ಟಿಗಾಗಿ ಅಂತೂ ಅಲ್ಲ. ಒಂದು ತುತ್ತು ಯಾರಿಗೆ ಸಾಕಾಗುತ್ತೆ? ಇನ್ನೊಂದು ಏನು ಗೊತ್ತಾ? ನಮ್ಮಿಬ್ರದ್ದು ಬರ್ತ್ಡೇ ಒಂದೇ ದಿನ, ಜೂನ್ 14. ಎವ್ರಿ ಇಯರ್ ಅಟ್ಲೀಸ್ಟ್. ಆ್ಯಂಡ್ ಇನ್ನೊಂದು ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ, ನಾವು ಎಕ್ಸಾಕ್ಟ್ 10 ವರ್ಷ ಆದಮೇಲೆ ಮೀಟ್ ಆಗ್ತಾ ಇದ್ದೀವಿ ಇನ್ ಪರ್ಸನ್. ಒಂದು ಡೆಕೆಡ್ ಆದಮೇಲೆ. ಬಟ್ ಮಧ್ಯ ಫೋನ್ ಕಾಲ್ಸ್ ಅಂತೂ ಮಾಡ್ತಾ ಇದ್ದೀವಿ. ನಾನ್ ಸ್ಟಾಪ್ ಮಾತಾಡಿದ್ರೆ, ಫೋನ್ ಮಾಡಿದ್ರೆ ಫುಲ್ಲು ಒಂದು ವರ್ಷದ ಏನೇನಿದೆ ಅದನ್ನೆಲ್ಲ ಹೇಳಬೇಕಿತ್ತು, ಇಂಪಾರ್ಟೆಂಟ್ ಮ್ಯಾಟರ್ಸು. ಆ ಥರ ಫ್ರೆಂಡ್ಸು. ಆದರೆ ಒಂದು ಡೆಕೇಡ್ ಆದಮೇಲೆ ನಾವು ಇವತ್ತು ಮೀಟ್ ಆಗ್ತಿರೋದು. ಬಟ್ ಎವ್ರಿ ವರ್ಷ ನಾವು ನಮ್ಮ ಬರ್ತ್ಡೇಗೆ ವಿ ವಿಶ್ ಈಚ್ ಅದರ್. ಒಂದು ವರ್ಷನೂ ಮಿಸ್ ಮಾಡಿಲ್ಲ. ಪ್ರತಿ ವರ್ಷ. ಎಸ್, ಇದರ್ ಆನ್
ವಾಟ್ಸಾಪ್ ಆರ್ ಇನ್ ಇನ್ಸ್ಟಾಗ್ರಾಮ್ ಆರ್ ಇನ್ ಫೇಸ್ಬುಕ್ ಯಾವುದ್ರಲ್ಲಾಗಲಿ ಒಂದು ನಾನು ಅವನಿಗೆ ವಿಶ್ ಮಾಡಿರ್ತೀನಿ, ಆಮೇಲೆ ಅವ್ನು ನನಗೆ ಒಟ್ಟಿಗೆ ವಿ ವಿಶ್ ಈಚ್ ಅದರ್ ಆನ್ ಆರ್ ಬರ್ಡೇಸ್. ಹಂಗೆ ನಾವು ಎಲ್ಲೆದ್ದು ಸಹಿತ ವಿಶ್ ಮಾಡ್ತೀವ. ಇವಾಗ ನೋಡ್ರಿ ಇವರು ಸಹಿತ ಬೇರೆ ಬೇರೆ ಊರಿನಾಗೂ ಸಹಿತ ವರ್ಕು ಮಾಡ್ತಿರ್ತಾರೆ. ಇವಾಗ ನಾನು ಸಹಿತ ಮೊದಲು ಪುಣೆದಲ್ಲಿ ಇದು ವರ್ಕ್ ಮಾಡ್ತಿದ್ದೆ. ಆದ್ರೂ ಸಹಿತ ನಾವು ಎಷ್ಟೇ ದೂರ ಇದ್ರು ಸಹಿತ, ಎಷ್ಟೇ ಬಿಸಿ ಇದ್ರು ಸಹಿತ ಈಚ್ ಅದರ್ ನಾವು ವಿಶ್ ಮಾಡ್ತೀವಿ, ಕಾಂಟ್ಯಾಕ್ಟಲ್ಲೂ ಇರ್ತೀವಿ. ಆದ್ರೆ ಅಷ್ಟು ನಮ್ದು ಬಾಂಡಿಂಗ್ ಚೆನ್ನಾಗೈತಿ. ಎಕ್ಸಾಕ್ಟ್ಲಿ. ಬಟ್ ನಿಮಗೆ ಹೆಂಗೆ ಅನಿಸ್ತೀರಿ ಈ ಊಟ? ಮತ್ತು ಹಾಗೆ ಇವ್ರು ನಮ್ಮ ಫ್ರೆಂಡ್ ಅದರ, ಅವ್ರದ್ದು ಸಹಿತ ಯೂಟ್ಯೂಬ್ ಚಾನಲ್ ಐತಿ, ಅವ್ರಿಗೂ ಸಹಿತ ಸಪೋರ್ಟ್ ಮಾಡಿರಿ. ಹಾಗೆ ನಿಮಗೂ ಸಹಿತ ಈ ಊಟ ಇಷ್ಟ ಅಂದರೆ ಈ ರೆಸ್ಟೋರೆಂಟಿಗೆ ಬಂದು ಊಟ ಮಾಡಿರಿ. ಇದು ಬಂದ್ಬಿಟ್ಟು ಬೆಂಗಳೂರು JP ನಗರಲ್ಲಿರುವಂತಹ ನಂದಿನಿ ಡಿಲೆಕ್ಸ್ ನಾನ್ ವೆಜ್ ರೆಸ್ಟೋರೆಂಟ್, ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್. ನೆಕ್ಸ್ಟ್ ಲೆವೆಲ್ ಇದೆ, JP ನಗರ್ 6th ಫೇಸ್. ಓಕೆ, ನೀವು ಬರೀ ಟ್ರೈ ಮಾಡಿರಿ. ಬೆಂಕಿ ಅಂದ್ರೆ ಬೆಂಕಿ ಟೇಸ್ಟ್ ಐತಿ ನೋಡ್ರಿ. ಈ ರೆಸ್ಟೋರೆಂಟ್ ಇಂಟೀರಿಯರ್ ನೋಡ್ರಿ ಯಾವ ಥರ ಐತಿ. ಫುಲ್ ಎಲ್ಲ ಈಗ ಎಲಿಫೆಂಟ್ದೆಲ್ಲ ಡಿಸೈನ್ ಮಾಡ್ಯಾರ. ಫುಲ್ ನಮ್ದು ಏನು ಇಂಡಿಯನ್ ಟ್ರೆಡಿಷನಲ್ ಇರ್ತೈತಲ್ಲ ಆ ಥರದ್ದು ಐತಿ ಲುಕ್ಕು. ಆಮೇಲೆ ಇಲ್ಲೆಲ್ಲ ಮೇಲ್ಗಡೆ ನೋಡ್ರಿ ಒಂಥರ ನ್ಯಾಚುರಲ್, ಈಗ ನೇಚರ್ ಫೀಲ್ ಬರಲ್ಲ ಅಂತೇಳಿ ಫುಲ್ ಎಲ್ಲ ಈ ಥರದ್ದು ಲೀಫ್ ಎಲ್ಲ ಹಾಕಿದಾರ. ಆಮೇಲೆ ಇಲ್ಲಿ ಕಾಲಮ್ಸ್ ನೋಡ್ರಿ, ಇಲ್ಲಿ ನೋಡ್ರಿಗ ಇದು ವಾಶ್ರೂಮ್ ಐತಿ. ಇದನ್ನು ಸಹಿತ ಎಷ್ಟು ಕ್ಲೀನ್ ಐತಿ, ಒಂಚೂರು ಹಿಂಗೆ ಏನು ಸ್ಮೆಲ್ ಅನ್ನೋದೇ ಇಲ್ಲ. ಇಷ್ಟೀಗ ಇದೇ ಪ್ಲೇಸಲ್ಲೂ ಸಹಿತ ಇಲ್ಲಿ ವಾಶ್ರೂಮ್ ಇಟ್ಟಾರಂದ್ರೂ ಸಹಿತ ಅಷ್ಟು ಭಾರಿ ಅಂದ್ರೆ ಭಾರಿ ಮೇಂಟೈನ್ ಮಾಡ್ಯಾರ ಇವರು. ಈ ರೆಸ್ಟೋರೆಂಟ್ದು ಇಂಟೀರಿಯರ್ ಭಾರಿ ಖತರ್ನಾಕ್ ಇರ್ಬೋದು ರೀ, ಬಟ್ ಇದ್ರದ್ದು ಊಟ ಐತಲ್ಲ ಅದು ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಐತೆ ರೀ. ಯಾಕಂದರೆ ಇಲ್ಲಿ ಏನೇ ಒಂದು ಆರ್ಡರ್ ಮಾಡಿದ್ರು ಸಹಿತ ಅಷ್ಟೇ ಡೆಲಿಷಿಯಸ್ ಫುಡ್ ಮಾಡಿ ಕೊಟ್ಟಿರ್ತಾರೆ. ಬಟ್ ನನಗೆ ಮಾತ್ರ ಈ ರೆಸ್ಟೋರೆಂಟಿಗೆ ಬಂದು ಊಟ ಮಾಡಿದಾಗ ನನಗೆ ಮಾತ್ರ ಭಾರಿ ಅಂದ್ರೆ ಭಾರಿ ಮನಸ್ಸಿಗೆ ಸಮಾಧಾನ ಆಯ್ತು ನೋಡ್ರಿ. ಬಟ್ ನಿಮಗೂ ಅಷ್ಟೇ ಇಷ್ಟ ಆಗಿರ್ಬೋದಲ್ರಿ.